ಕೇವಲ ಮೋದಿ ಅಂಡ್ ರಾಮ ಮಂದಿರ ಇದೇ ಇಲ್ಲ ಸಾಧ್ಯ ನಾನು ಒಂದು ವಿಷಯ ಕಳೆದ 10 ವರ್ಷಗಳಲ್ಲಿ ಏನು ನಮ್ಮ ಭಾರತ ಅಂತಕ್ಕಂಥದ್ದು ಭೂಪಟದ ಒಳಗಡೆ ಇವತ್ತಿನ ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾಗಿ ಪರಿವರ್ತನೆ ಆದಂತದ್ದು ಯಾವುದೆಲ್ಲ ಅಂತ್ಯೋದಯ ಅಂತ ಹೇಳಿದ್ರು ಯಾರು ರವೀಂದ್ರ ಸರ್ ಕಟ್ಟ ಕಡೆಯ ವ್ಯಕ್ತಿಯ ತನಕ ಸರ್ಕಾರದ ಇಡೀ ದೇಶದ ಒಳಗಡೆ ನಡೆಯಿರ್ತಕ್ಕಂಥ ರಸ್ತೆಗಳಿಗಿರ್ಬೋದು ಟ್ರೈನ್ ಇರ್ಬೋದು ಬೇರೆ ಬೇರೆ ಮಾಡಿರ್ತಕ್ಕಂಥ ನಮ್ಮ ವಿಕಾಸ ಇರ್ತಕ್ಕಂಥದ್ದು ಇರ್ಬೋದು ಏನು ಗತಿಶಕ್ತಿ ಮುಖಾಂತರ ಈ ದೇಶದ ಒಳಗಡೆ ಗ್ಯಾರಂಟಿ ಯೋಜನೆ ಹೆಂಗ್ ಕೌಂಟರ್ ಮಾಡ್ತೀರಾ ವಾಟ್ ಇಸ್ ಯುವರ್ ಆನ್ಸರ್ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಜನಗಳ ವಿಶ್ವಾಸ ಏನಂತಂದ್ರೆ ದೇರ್ ಇಸ್ ಎ ಕಂಪ್ಯಾರಿಟಿವ್ ಬಿಟ್ವೀನ್ ದ ಮೋದಿ ಗ್ಯಾರಂಟಿ ಅಂಡ್ ಅದರ್ಸ್ ಗ್ಯಾರಂಟಿ ಮೋದಿ ಮುನ್ಕಿನೇ ಮೋದಿಯ ಗ್ಯಾರಂಟಿ ಅಂತಂದ್ರೆ ಮೋದಿಯ ಲಕ್ಷ ಜನರನ್ನ ತಲುಪುವುದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಗ್ಯಾರಂಟಿ ಮೋದಿಯ ಗ್ಯಾರಂಟಿ ಅಂತಂದ್ರೆ ಶೋಭಾ ಕರಂದ್ಲಾಜೆ ಅವರನ್ನ ನಾವು ಇಲ್ಲಿಂದ ಕರ್ನಾಟಕದ ಆಯ್ಕೆ ಮಾಡಿ ಕಳಿಸಿದ್ವಿ. ಅವರನ್ನ ಕೃಷಿ ಸಚಿವರನ್ನಾಗಿ ಮಾಡಿದ್ರು. ಕೃಷಿ ಸಚಿವೆಯಾಗಿ ಕರ್ನಾಟಕಕ್ಕೆ ಅವರು ಯಾರೋ ಒಂದು ಅಮಾಯಕರು ಸತ್ತ ನಂತರ ಬೊಬ್ಬೆ ಬಡ್ಕೊಳ್ಳೋದು ಬಿಟ್ರೆ ಕರ್ನಾಟಕಕ್ಕೆ ಒಂದು ಸಣ್ಣ ಸುಣ್ಣವನ್ನು ಕೊಟ್ಟಿಲ್ಲ. ಬೇರೆ ಮಾತಾಡೋದಾದ್ರೆ ಹಾಗಾಗಿ ಈಗ ಎರಡನೆಯವರು ಈ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಹಲವಾರು ಮಂತ್ರಿಗಳು ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಕರ್ನಾಟಕ ಜನತೆ ಅವ್ರಿಗೆ ವೋಟ್ ಹಾಕ್ಬೇಕು. ಬಿಜೆಪಿ ಹತ್ರ ಕೂಡ ನಾವು ಇದೇ ಮಾತನ್ನ ಕೇಳಿದ್ವಿ. ಈಗ ಶೋಭಾ ಕರಂದ್ಲಾಜೆ ವಗೇರೆ ವಗೇರೆ 2-3 ಜನ ಗೋ ಬ್ಯಾಕ್ ಅಂತ ಹೇಳ್ತಾ ಇದ್ರಿ. ಅಲ್ಲಿ ಏನು ಅವರ ಪ್ಲಾನ್ ಆಫ್ ಆಕ್ಷನ್ ಅಂತಂದ್ರೆ ಮೋದಿ ಅವರ ಪ್ರಭಾವ ಇದೆ, ಹಾಗಾಗಿ ಅಲ್ಲಿ ಹೊಸ ಮುಖ ಹಾಕಿ ಇನ್ಕಂಬೆನ್ಸಿ ಅಲ್ಲ ನೋಡಿ. ಕಳೆದ ಚುನಾವಣೆಯಲ್ಲಿ ಇದ್ದಂತಹ ಫ್ಯಾಕ್ಟರೇ ಬೇರೆ, ಈಗ ಇರ್ತಕ್ಕಂಥ ಫ್ಯಾಕ್ಟರೇ ಬೇರೆ. ಈಗೇನು ಇಂಡಿಯಾ ಮೈತ್ರಿಕೂಟದ ಕೆಲವು ಸದಸ್ಯರು ಹೊರಗಡೆ ಹೋಗಿದ್ದಾರೆ ಅಂದ್ರೆ ಅದರ ಅರ್ಥ ಅವರು NDA ಜೊತೆ ಸೇರಿದ್ದಾರೆ ಅಂತ ಅರ್ಥ ಅಲ್ಲ. ಅಲ್ಲ, ನಿತೀಶ್ ಕುಮಾರ್ ಹೋದ್ರೆ ನಮ್ಗೆ ಅಲ್ಲಿ RJD ಇದೆ, RJD ಮತ್ತೆ ಕಾಂಗ್ರೆಸ್ ಜೊತೆನಲ್ಲಿ ಸರ್ಕಾರ ಮಾಡಿದ್ದೇವೆ. ಅವರು ಜೊತೆ ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ರೆ ಅಲ್ಲಿ NDA ಅಲ್ಲ. ನೀವು ಗ್ಯಾರಂಟಿ ಅಲ್ಲ, ನಾನು ಹೇಳ್ತಾ ಇರ್ತಕ್ಕಂಥದ್ದು 2014-14ರಲ್ಲಿ ಚುನಾವಣಾ ಪೂರ್ವದಲ್ಲೂ ಕೂಡ ಅಧಿಕಾರವನ್ನು ಮಾಡಿದ್ದೇವೆ, ಈಗಲೂ ಕೂಡ ಚುನಾವಣಾ ಪೂರ್ವದಲ್ಲೇನೆ ಅಧಿಕಾರ ಮಾಡ್ತೇವೆ. ಆ ವಿಚಾರವನ್ನು ಪ್ರಶ್ನೆಗೆ ನೀವು ಉತ್ತರ ಕೊಟ್ಟಿಲ್ಲ. ಮೋದಿ ಗ್ಯಾರಂಟಿ ಭ್ರಷ್ಟಾಚಾರ ರಹಿತ ಗ್ಯಾರಂಟಿ, ಕಾಂಗ್ರೆಸ್ ಗ್ಯಾರಂಟಿ ಆಗಿರೋ ಗ್ಯಾರಂಟಿ ಅಲ್ಲ. ನೀವು ಮೋದಿ ಗ್ಯಾರಂಟಿ ರಫೇಲ್ ಹಾಕಿದ್ರೆ ಸ್ವಾಮಿ ಇದ್ದಕ್ಕಾಯ್ತು. ರಫೇಲ್ ಯಾರು ಕೊಟ್ಟಿದ್ದೀರಾ? 5,000-7,000 ಕೋಟಿಯನ್ನು ಅದಾನಿ ಕಂಪನಿಗೆ ಫ್ರೀ ಆಗಿ ಅದಾನಿ ಕಂಪನಿಗೆ 7,500 ಕೋಟಿಯನ್ನ ಯಾವುದೇ ಗ್ಯಾರಂಟಿ ಇಲ್ಲದೆ ಕೊಟ್ಟಿದ್ದೀರಿ. ಯಾವುದೇ ಅದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಒಂದು ಕಂಪನಿಗೆ ನೀವು ನೀವು ಇಡೀ ದೇಶದಲ್ಲಿ 14 ಲಕ್ಷ ಕೋಟಿಯನ್ನ ಬಡವರ ತೆರಿಗೆಯ ಹಣದಿಂದ ಬಂದಂತ 14 ಲಕ್ಷ ಕೋಟಿಯನ್ನ ಶ್ರೀಮಂತರಿಗೆ ನೀವು ಪುಕ್ಕಟೆಯಾಗಿ ಹಂಚಿದಿರಲ್ಲ, ಅದು ಯಾರ್ದು? ಆನ್ಸರ್ ಮಾಡಿ. ನೀವು ತಪ್ಪು. ಶ್ರೀಮಂತರಿಗೆ 14 ಲಕ್ಷ ಕೋಟಿಯನ್ನ ಯಾಕೆ ಅವರಿಗೆ ಒಂದು ನಿಮಿಷ ಮಾಹಿತಿಯ ಸ್ವಲ್ಪ ಕೊರತೆ ಕಾಣ್ತದೆ. ಅಂದ್ರೆ ಒಂದ್ ನಿಮಿಷ ನೋಡ್ರಿ ಸುಮ್ನೆ ಸುಮ್ನೆ ಅವರು ರಫೇಲ್ ಕಾಂಗ್ರೆಸ್ ಹಣದಿಂದ ಹೋಗಿರ್ತಕ್ಕಂಥ ಬಡವರಿಗೆ ವಾಪಸ್ ಕೊಟ್ರೆ ಅದು ರಫೇಲ್ ಹೇಳಿದ್ರು, ಎಲ್ಲ ಹೇಳಿದ್ರು. ಇದೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಇಂದ
ಅದೆಲ್ಲವೂ ಮಾನಿಟರ್ ಆಗಿ ಸುಪ್ರೀಂ ಕೋರ್ಟಿಂದ ತೀರ್ಪು ಬಂದ ನಂತರನೂ ಕೂಡ ಕಾಂಗ್ರೆಸ್ಸಿಗೆ ಹೇಳಲಿಕ್ಕೆ ಉಳಿದಿರ್ತಕ್ಕಂಥ ಮತ್ತೆ ಪುನಃ ಹಳೆ ಟೇಪ್ ರೆಕಾರ್ಡನ್ನು ರಿಪೀಟ್ ಮಾಡ್ತಾ ಇರ್ತಕ್ಕಂಥದ್ದು ಅದು ಟೈಮು ವೇಸ್ಟು ಚರ್ಚೆದು ಬೇರೆದು ಹೋಗೋಂಥದ್ದು ಪ್ರಶ್ನೆ ಕ್ವಿಕ್ಕಾಗಿ ಹೇಳ್ತೀನಿ ಕೇಳಿ ಏನು ಅಂತೇಳಿ ಕಾಂಗ್ರೆಸ್ ಏನಾಗಿದೆ ಅಂತ ಪಾಯಿಂಟ್ ಹೇಳ್ತೇನೆ. ಕಾಂಗ್ರೆಸ್ ಈ ದೇಶದ ಸುಮಾರು 18-19 ದೊಡ್ಡ ರಾಜಕೀಯ ಪಾರ್ಟಿಗಳು 18 ರಾಜ್ಯಗಳಲ್ಲಿ ಜೂನಿಯರ್ ಪಾರ್ಟ್ನರ್ಸ್. ಅವ್ರು ನಮ್ಮ ಸಹೋದರರು ನಮ್ಮ ಮಿತ್ರ ಪಕ್ಷಕ್ಕೆ ಕೇಳ್ತಿದ್ದಾರೆ ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂತೇಳಿ. ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ? ತಮಿಳ್ನಾಡಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅವ್ರಿಗೆ? ವೆಸ್ಟ್ ಬೆಂಗಾಳಲ್ಲೆಲ್ಲ ಬೇಡ ಅಂತ. ಆಮ್ ಆದ್ಮಿ ಪಾರ್ಟಿ ಪಂಜಾಬಲ್ಲಿ ಎಷ್ಟು ಕೊಟ್ಟಿದ್ದಾರೆ? ದೆಹಲಿ ಒಳಗಡೆ ಎಷ್ಟು ಕೊಟ್ಟಿದ್ದಾರೆ? ಸಮಾಜವಾದಿ ಪಾರ್ಟಿ ಎಷ್ಟು ಸೀಟ್ ಕೊಟ್ಟಿದ್ದಾರೆ ಉತ್ತರ ಪ್ರದೇಶದ 84ರಲ್ಲಿ ಇವರಿಗೆ? 17 ಕೊಟ್ಟಾದ್ರೆ 2, 1, 3 ಜೋಡಿ ಸಂಖ್ಯೆಗೆ ಹೋಗಕ್ಕೆ ತಾಕತ್ತಿರುವಂತ ರಾಜಕೀಯ ಪಾರ್ಟಿ ಗೊತ್ತಾಯ್ತಾನೆ. ಒಂದು ಪ್ರಶ್ನೆ ಇದೆ ರೇಷ್ಮೆ ಸರ್ಗೆ. ಒಂದು ನಿಮಿಷ ರೇಷ್ಮೆ ಸರ್, ಒಂದು ಯಾರು ಗಮನಿಸಿದ್ರೋ ಎಲ್ಲ ಗೊತ್ತಿಲ್ಲ, ನನಗೆ ಬಹಳ ಕುತೂಹಲ ಅನ್ಸಿದ್ದು ಕಾಂಗ್ರೆಸ್ನವ್ರಿಗೆ ಇವತ್ತು ಹೇಳ್ಕೊಳ್ಳೋದಕ್ಕೆ ನಮ್ಮ ಹತ್ರ ಇರೋದು ಒಂದೇ ಅಂತೇಳಿ ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಅವರ ಭದ್ರಕೋಟೆ ಅದನ್ನೇ ಕಳ್ಕೊಂತಿದ್ದಾರೆ ಅಂತ ಹೇಳಿ ಅಲ್ಲಿ ರಿಪೋರ್ಟ್ ಬರ್ತಾ ಇದೆಯಲ್ಲ, ಇದು ಹೇಗೆ ಅನ್ಸುತ್ತೆ ನಿಮ್ಗೆ ಇದನ್ನ ನೋಡಿದ್ರೆ? ಇಲ್ಲ, ಬೆಂಗಳೂರು ಗ್ರಾಮಾಂತರದಲ್ಲಿ BJP ಕೂಡ ಯಾವುದೇ ಪರ್ಯಾಯ ನಾಯಕತ್ವವನ್ನು ಬೆಳೆಸಿಲ್ಲ, ಪರ್ಯಾಯ ರಾಜಕೀಯ ಶಕ್ತಿಯನ್ನು ಬೆಳೆಸಿಲ್ಲ. ಹಂಗಾಗಿ ಇದು ಕೂಡ ಡೌಟ್ಫುಲ್. ಅದ್ರ ಹೊರತುಪಡಿಸಿ ನಾನು ಹೇಳ್ತೀನಿ ನೋಡಿ, ಕರ್ನಾಟಕದ ಮಟ್ಟಿಗೆ ಲೋಕಸಭಾ ಚುನಾವಣೆ 2 ರಾಷ್ಟ್ರೀಯ ಪಕ್ಷಗಳ ನಡುವಿನ ಸಂಘರ್ಷ. ಆದ್ರೆ ಕರ್ನಾಟಕದ BJP ದೌರ್ಬಲ್ಯ ಏನಂದ್ರೆ ಕಳೆದ ಅಸೆಂಬ್ಲಿ ಚುನಾವಣೆ ಮೋದಿ ಅಂದ್ರೆ ರೋಡ್ ಶೋ ಅಂತ ಮಾಡ್ಬಿಟ್ರು. ಈಗ ಲೋಕಸಭಾ ಚುನಾವಣೆ ಬರ್ತೇವೆ ಮೋದಿ ಅಂದ್ರೆ ಮಂತ್ರಾಕ್ಷತೆ ಅನ್ನೋ ಮಾಡ್ಬಿಟ್ಟಿದ್ದಾರೆ. ಮೋದಿ ಅಂದ್ರೆ ಇನ್ನೇನು ಅಲ್ವೇ ಅಲ್ವಾ? ಮಂತ್ರಾಕ್ಷತೆ. ಮೋದಿ ಅವರಲ್ಲಿ ರಾಮೋತ್ಸವವನ್ನು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂತ ಹೇಳಿದ್ರು. ಒಬ್ಬರು ಬಾಯಲ್ಲಾದ್ರೂ ಬರುತ್ತಾ? ಮೋದಿಯವರು ಪಸ್ಮಂದ ಮುಸ್ಲಿಮರ ಬಗ್ಗೆ ಇದೇ ಬಾರಿಗೆ ಒಬ್ಬ ಪ್ರಧಾನಮಂತ್ರಿ ಭಾರತೀಯ ಮುಸಲ್ಮಾನರ ಪೈಕಿ 85% ಪಸ್ಮಂದ ಮುಸ್ಲಿಮರು, OBC ಮತ್ತು ದಲಿತ ಮುಸ್ಲಿಮರು, ಅವ್ರಿಗೆ ಸ್ನೇಹ ಯಾತ್ರೆ ಮಾಡಿ ಅವ್ರನ್ನ ಅರ್ಥ ಮಾಡ್ಕೊಳ್ರಿ. ಅದಕ್ಕೆ ಸಬ್ಕಾ ವಿಶ್ವಾಸ ಅಂದಿರು. ಸಬ್ಕಾ ವಿಶ್ವಾಸ ಇವ್ರ ಬಾಯಲ್ಲಿ ಬರೋದಲ್ಲ, ಸ್ಕಿಪ್ ಮಾಡ್ಬಿಟ್ಟು ಒಮ್ಮೆಲೆ ಸಬ್ಕಾ ಪ್ರಯಾಸಕ್ಕೆ ಹೋಗ್ಬಿಡ್ತಾರೆ. ಅದೇ ರೀತಿ ಕಾಂಗ್ರೆಸ್ಸು ಇಲ್ಲಿ ಆಳು ಪಕ್ಷ, ಅಲ್ಲಿ ವಿರೋಧ ಪಕ್ಷ. ಇವರು ಅಲ್ಲಿ ಆಳು ಪಕ್ಷವನ್ನೇ ಮರ್ತು ಬಿಟ್ಟಿದ್ದಾರೆ BJP ಅವರು. ಹಾಗಾಗಿ ಬರೀ ವಿರೋಧ ಪಕ್ಷದ ಟ್ಯಾಂಟ್ರಿಮ್ಗಳನ್ನು ಮಾಡ್ತಾ ಇರ್ತಾರೆ, ಗಿಮಿಕ್ಗಳನ್ನು ಮಾಡ್ತಾ ಇರ್ತಾರೆ. ಕಾಂಗ್ರೆಸ್ ಪಕ್ಷ ನೋಡಿ, ಅವರು ತಮ್ಮ ಪ್ರಧಾನಮಂತ್ರಿ ಬಗ್ಗೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ತಮ್ಮದೇ ಪಕ್ಷದ ಪ್ರಧಾನಮಂತ್ರಿಗಳನ್ನ ನೆನಪಿಸ್ಕೊಳ್ಳೋದಿಲ್ಲ, ಪಾದಯಾತ್ರೆಯಲ್ಲೂ ನೆನಪಿಸ್ಕೊಳ್ಳಿಲ್ಲ, ನ್ಯಾಯಯಾತ್ರೆಯಲ್ಲೂ ನೆನಪಿಸ್ಕೊಳ್ತಾ ಇಲ್ಲ. ಇವರು 3 ಟ್ರಿಲಿಯನ್ ಆರ್ಥಿಕ ವ್ಯವಸ್ಥೆ ಅಂತ ಮೋದಿ ಅವರು ಹೇಳ್ಕೊಳ್ಳೋದು. ಅದಕ್ಕೆ ಬುನಾದಿ ಹಾಕಿದ್ದು 33 ವರ್ಷಗಳಿಂದ ಡಾಕ್ಟರ್ ಮನಮೋಹನ್ ಸಿಂಗ್ ಮತ್ತು PV ನರಸಿಂಹರಾಯರಿಗೆ ಭಾರತ ರತ್ನ ಕೊಟ್ಟರೆ ಇಡೀ ಕರ್ನಾಟಕ ಕಾಂಗ್ರೆಸ್ ಸ್ತಬ್ಧ. ಕನಿಷ್ಠ ಪಕ್ಷ ನಾವು ವೀರಪ್ಪ ಮೊಯ್ಲಿಯಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅವ್ರನ್ನ ಲಕೋಟೆಯಲ್ಲಿ ವೀರಪ್ಪ ಮೊಯ್ಲಿ ಹೆಸರು ಬರೆದು ಕಳಿಸಿದೆ ನರಸಿಂಹರಾಯ. ಆದ್ರೆ ಪಾಪ ನೋಡಿ, ಆ ರೇವಂತ್ ರೆಡ್ಡಿ ತೆಲಂಗಾಣ ಮುಖ್ಯಮಂತ್ರಿ ಹೊಸಬ್ರು, ಆ ಸುದ್ದಿ ಬರ್ತಿರೋಂಗೆ ಅಧಿವೇಶನ ನಡೀತಾ ಇತ್ತು, ಸರ್ವಾನುಮತ ನಿರ್ಣಯ ಪಾಸ್ ಮಾಡ್ಬಿಟ್ಟು ಸಂಭ್ರಮ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಆತ್ಮವಂಚನೆ ಇದೆ ಅಲ್ಲ, ತಮ್ಮದೇ ಪಕ್ಷದ ನರಸಿಂಹರಾವ್ ಮನಮೋಹನ್ ಸಿಂಗ್ ಆತರದೇನಿಲ್ಲ ನೋಡಿ. ರಾಜ್ಯದಲ್ಲಿ MP ಚುನಾವಣೆ ಹೇಗೆ ನಡೆಯುತ್ತೆ ಅಂತ ನೀವು ಹೇಳ್ತಾನೆ ಇದ್ದೀರಿ. ಗ್ಯಾರಂಟಿ. ಇವಾಗ ಗ್ಯಾರಂಟಿ ಮೇಲೆ ಕಾಂಗ್ರೆಸ್ ಪಕ್ಷ ಚುನಾವಣೆಯನ್ನ ಮಾಡೋದಾದ್ರೆ ಕರ್ನಾಟಕದಲ್ಲಿ ಏನು ಲೋಕಸಭಾ ಚುನಾವಣೆಯನ್ನ ತಿಪ್ಟೂರ್ MLA ಒಂದು ಕಡೆ ಹೇಳ್ತಾರೆ ಗ್ಯಾರಂಟಿಯಿಂದ ನಮ್ಮನ್ನ ಮಕಾಣೆ ಮಣಗಿಸಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಅಂತ ಒಂದು ಕಡೆ ತಿಳ್ಕೊಳ್ಳಿ. ಎರಡನೇದು, ರಾಜೀವ್ ಕಾಗೆ ಅವ್ರು ಹೇಳ್ತಾರೆ ಇವತ್ತಿನ ನಮ್ಮ ಪಕ್ಷದ ಮಿನಿಸ್ಟರ್ಗಳು ಮುಖನೇ ಕೊಟ್ಟು ನಮಗೆ ಮಾತಾಡ್ತಾ ಇಲ್ಲ, ಇನ್ಯಾವ ಗ್ಯಾರಂಟಿ ಅಂತ. ಎರಡನೇದು. ಮೂರನೇದು ಹೇಳ್ತಾರೆ BR ಪಾಟೀಲ್ ಅವ್ರದ್ದು ಒಂದು ಅನೇಕ ಸಮಸ್ಯೆಗಳು. ನಾಟ್ ವೆರಿ ಇಂಪಾರ್ಟೆಂಟ್ ಮಹೇಶ್ ಜಿ, 33 ಜನ ಶಾಸಕರು CMಗೆ ಪತ್ರ ಬರೆದಿದ್ದಾರೆ. ನೀವು ಬರೀ ಗ್ಯಾರಂಟಿನೇ ಮಾಡ್ಕೊಂತ ಕೂತ್ಕೊಂಡ್ರೆ ಈ ರಾಜ್ಯದಲ್ಲಿ ನಮಗೆ ಯಾವ ರೀತಿಯಾದಂತಹ ಸಹಾಯವನ್ನ ಮಾಡ್ತೀರಾ ಅಂತ ಹೇಳಿ. ಅದಕ್ಕೋಸ್ಕರ ರಾಜ್ಯದಲ್ಲಿ ಸಂಪೂರ್ಣವಾಗಿ ಗ್ಯಾರಂಟಿನೇ ಅನ್ಕೊಂಡು ಹೋದ್ರೆ ಇವರು ಈಗ ಏನ್ ಹೇಳಿದ್ರಿ 3 ಗ್ಯಾರಂಟಿ ಅಂತ ಹೇಳಿದಿರಲ್ವಾ ಲೋಕಸಭಾ ಚುನಾವಣೆಯಲ್ಲಿ 3 ಮುಕ್ತಾಯ ಆಗ್ತಾರೆ. 101%. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ 130 ವರ್ಷ ಒಂದು ಅಭೂತಪೂರ್ವವಾದ ಸರ್ವೆಯನ್ನ ರಿಪಬ್ಲಿಕನ್ ಜನರ ಮುಂದೆ ಇಟ್ಟಿದೆ. This is too premature. ಒಂದು ನಿಮಿಷ ಜನಗಳ ಮುಂದೆ ಇಟ್ಟಿದೆ. ನನಗೆ ಗೊತ್ತಿದೆ ಬಹಳ ಇದು ದಿಸ್ ಇಸ್ ಟು ಪ್ರಿಮೆಚ್ಯೂರ್. ಇಷ್ಟು ಬೇಗನೆ ಹೇಳೋದಕ್ಕೆ ಇದರ ನಂತರ ಇನ್ನೂ ಚುನಾವಣೆ ಕಾವನ್ನ ಪಡ್ಕೊಳ್ಳುತ್ತೆ, ಇನ್ನು ಅನೇಕ ಅಂಶಗಳು ಇದರಲ್ಲಿ ಸೇರ್ಕೊಳ್ಳುತ್ತೆ. ಆದರೂ ಕೂಡ ಈವನ್ ದೆನ್ ರಿಪಬ್ಲಿಕ್ ಕನ್ನಡ ಸರಿಯಾದಂತ ಪಕ್ಕ ನಿಖರ ಮಾಹಿತಿಯನ್ನ ನಿಮ್ಮ ಮುಂದೆ ಅನುಕ್ಷಣ ತರುತ್ತೆ.
ನಮ್ಮ ಎಲ್ಲ ಗೆಸ್ಟ್ ಗಳಿಗೆ ಅನಂತ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.